ಶರಣಂ 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 ದೇವಿ ಕೃಪಾಕರೆ ಪಾಲಿಸುವನವರೆತ ತಾಯಿ ಶ್ರೀ ದುರ್ಗೆ ಪಾಲಿಸುವನವರೆತ ತಾಯಿ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ಪಾಲಿಸುವನವರೆತ ತಾಯೇ ಶ್ರೀ ದುರ್ಗೆ ಪಾಲಿಸುವನವರೆತ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ತಾಯಮ್ಮ ತಾಯೇ ಶ್ರೀ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೆ ದೇವಿ ಕೃಪಾಕರೆ ದೇವಿ ಕೃಪಾಕರೆ ಅಮ್ಮ ಲೋಕ ಕಲ್ಯಾಣಿ ಲೋಕ ಕಲ್ಯಾಣಕ್ಕಾಗಿ ಯುಗ ಯುಗದಲ್ಲಿ ಅವತರಿಸಿ ಬಂದಿರುವ ಯುಗ ಪುರುಷಳಮ್ಮ ನೀನು ಒಂದೇ ಒಂದು ಸಾರಿ ಈ ಶಾಂತಳ ಬಾಳಿಗೆ ಅವತರಿಸಿ ಬರಬಾರ್ದೇನಮ್ಮ ತಮ್ಮಂದಿರು ಹುಟ್ಟಿದ ತಕ್ಷಣವೇ ನಾನಂತೂ ತಂದೆ ತಾಯಿಗಳನ್ನು ಕಳೆದುಕೊಂಡೆ ತಂದೆ ತಾಯಿಗಳನ್ನು ಕಳೆದುಕೊಂಡ ತಕ್ಷಣವೇ ಈ ನನ್ನ ಕಣ್ಣೀರಿನ ಕಡಲು ನಿನ್ನ ಪಾದ ಮುಟ್ಟಿದ್ರು ಕೂಡ ಈ ಹೆಣ್ಣು ಮಗಳ ಮೇಲೆ ನಿನಗೆ ಕರುಣೆ ಬಾರದೆ ನನ್ನ ತಮ್ಮಂದಿರು ಹುಟ್ಟಿದ ತಕ್ಷಣವೇ ನನ್ನ ಕೆರೆ ತಮ್ಮ ಯಾವ ಗಳಿಗೆಯಲ್ಲಿ ಮನೆ ಬಿಟ್ಟು ಹೋದನೋ ನನ್ನ ತಮ್ಮ ಇದ್ದಾನೋ ಸತ್ತಾನೋ ನನಗೊಂದು ತಿಳಿಯದಂತಾಗಿ ಆದ್ರೆ ಈ ಊರಿನ ಗರ್ಭ ಶ್ರೀಮಂತ ಶ್ರೀರಾಮಚಂದ್ರ ಧನಿಕರು ಗಾಂಧರ್ವ ರೀತಿಯಲ್ಲಿ ನನ್ನನ್ನು ಮದುವೆಯಾಗಿ ಹೋದವರು ಇನ್ನೂ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ ಆದ್ರೆ ಸಾಯುವವರೆಗೂ ನಾನವರ ಪಾದ ಸೇವಿಕೆಯಾಗಿ ಇರ್ಲಿ ಅಂತ ನನಗೆ ಆಶೀರ್ವದಿಸಮ್ಮ ನನಗೆ ಆಶೀರ್ವದಿಸು ಅಕ್ಕ 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 ಕಮಲಾದೇವಿ ಪೂಜೆ ಆಯ್ತೇನಮ್ಮ ಮುಗೀತು ಬಾತಮ್ಮ ಕೂಲಿ ಕೆಲಸದಿಂದ ಹೀಗೆ ಬಂದೆಯ ಯಾಕಮ್ಮ ಕಣ್ಣಲ್ಲಿ ಕಣ್ಣೀರು ಅವಳ ದೇಶ ತಮ್ಮನ್ನು ಕಳೆದುಕೊಂಡ ದುಃಖಕ್ಕಾಗಿಯೋ ಅಥವಾ ಪರದೇಶ ತಮ್ಮನ್ನು ಕಟ್ಟಿಕೊಂಡು ಜೀವನ ಹೇಗೆ ಸಬಕ ಬಾಧೆಗಾಗಿಯೋ ಅಥವಾ ವಯಸ್ಸಿಗೆ
ಮನೆಗೆ ಬಂದರೆ ಪದೇ ಚಿಂತೆಲಕ್ಕ ಇಲ್ಲ ಮದುವೆ ಚಿಂತೆಯಲು. ಇಲ್ಲ ತಮ್ಮ, ಇಲ್ಲ, ಹಾಗೇನೂ ಇಲ್ಲ. ಮತ್ತೆ ಕಮ್ಮ ಕಲ್ಲಲೆ ಕಲೇರು. ಬಡ ಬಡ್ದ ಜೈಸ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕೋತಿ ಮಗನಾದ ನಿಲ್ವೆ ಕಣ್ಣು ಹಾಕಿದರೆ ಅವನು ಯಾರಂತ ಈಗಲೇ ಹೇಳಮ್ಮ. ಆ ಪಾಪಿಯನ್ನು ತಂದು ನಿನ್ನ ಪವಿತ್ರವಾದ ಬಾದಡಿ ಕಡಿದು ಹಾಕಿ ಬಿಡುವೆ. ಇಲ್ಲ ತಮ್ಮ, ಹಾಗೇನಿಲ್ಲ. ಆದ್ರೆ ನಿನಗೆ ತಿಳಿಸದೆ ಈ ನಿನ್ನ ಅಕ್ಕ ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟಿದ್ದಾಳಪ್ಪ, ದೊಡ್ಡ ತಪ್ಪನ್ನೇ ಮಾಡಿ. ಅಕ್ಕ! ಎಂದು ತಪ್ಪು ಮಾಡಲ್ಲ ಅಕ್ಕ, ಎಂದು ತಪ್ಪು ಮಾಡಲಿ ಕಮಲಾದೇವಿ. ಚೇಚೆ ಸಾಧ್ಯನೇ ಇಲ್ಲ ಅಕ್ಕ, ಸಾಧ್ಯನೇ ಇಲ್ಲ. ಆದ್ರೂ ತಮ್ಮ, ನಮ್ಮಂತ ಬಡವರಿಗೆ ಆ ದೇವರು ರೂಪ ಯೌವನವನ್ನು ಕೊಟ್ಟು ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟ. ಅಂದರೆ ಏನಕ್ಕ ನಿನ್ನ ಮಾತಿನ ಅರ್ಥ? ತಮ್ಮ, ಧರ್ಮ ತುಂಬಿದ ಮನೆ ಎಂದು ಖ್ಯಾತಿ ಪಡ್ತಿರುವ ಈ ಊರ ತನಿಕ ನನ್ನ ಮೇಲೆ ಮನಸ್ಸನ್ನು ಮಾಡಿ. ಅಕ್ಕ! ನಿನ್ನ ಮೇಲೆ ಮನಸ್ಸು ಮಾಡಿ, ಅಯ್ಯೋ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೇ ಕೈ ಬಿಟ್ರುವನೆ ಆ ಜಮೀನ್ದಾರ. ಅವನು ಯಾರಂತ ಹೇಳಮ್ಮ. ಈಗಲೇ ಹೋಗಿ ಕರೆದುಕೊಂಡು ಬಂದು ನಿನ್ನ ಪವಿತ್ರವಾದ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುವೆಕ್ಕ, ತಾಳಿ ಕಟ್ಟಿಸಿ ಬಿಡುವೆ. ತಮ್ಮ, ಗಾಂಧರ್ವ ರೀತಿಯಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾಗಿದೆ. ಅಯ್ಯೋ! ಎಂದು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು ಅಂತೆ ಅವರ ಕೈ ಸ್ಪರ್ಶ ನನ್ನ ದೇಹಕ್ಕಾಗಿದೆ ವಿನಃ ಇದುವರೆಗೂ ಇವಳೇ ನನ್ನ ಮಡದಿ ಎಂದು ನನ್ನ ಕರೆದುಕೊಂಡು ಹೋಗಲು ಬಂದಿಲ್ಲ. ಯಾಕೆ ಗೊತ್ತಾ? ಎಲ್ಲದಕ್ಕೂ ಕಾರಣ ಈ ಬಡತನ, ಬಡತನ, ಬಡತನ. ಅಕ್ಕ, ಅಳಬೇಡಮ್ಮ, ಅಳಬೇಡ. ನಿನಗೆ ಮೋಸ ಮಾಡಿ ತಾಳಿ ಕಟ್ಟಿದ ಆ ಜಮೀನ್ದಾರ ರಾಜವರ್ಮನು ಅಥವಾ ರವಿವರ್ಮನು ಅಥವಾ ಶ್ರೀರಾಮಚಂದ್ರನು, ಆ ಮೂರುವರಲ್ಲಿ ನಿನಗೆ ಗಂಡಲಾಗಿ ತಾಳಿ ಕಟ್ಟಿದ ಪುಂಡನನ್ನು ಹೆಡೆಬುರಿ ಕಟ್ಟಿ ತಂದು ಸತಿಯೇ ಸಂಸಾರ ಜ್ಯೋತಿ ಎಂದು ನಿನ್ನ ಕೈ ಹಿಡಿದರೆ ನಾನಿನ ತಮ್ಮ ಬೀರಲೇ ಅಲ್ಲಕ್ಕ, ಬೀರಲೇ ಅಲ್ಲ. ಇದು ನಿನ್ನ ಪಾದಲು ಸತ್ಯ ಅಕ್ಕ, ಇದು ಪಾದ. ಹೇಳಮ್ಮ, ಯಾರವಳು? ಅವರು ಅವರು ನಮ್ಮಂತ ಬಡವರಿಗೆ ದೇವರೆನಿಸಿಕೊಂಡಿರುವ ಈ ಊರು ಆಗರ್ಭ ಶ್ರೀಮಂತ ತನಿಕ ಶ್ರೀರಾಮಚಂದ್ರ. ಅಕ್ಕ! ಹತ್ತೂರ್ನ ಮನೆಯಲ್ಲಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರೆನ್ನಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿಬಿಟ್ಟರೇಲಮ್ಮ, ಇಂಥ ಚಾಂಡಾಲ ಕೆಲಸ ಮಾಡಿಬಿಟ್ಟರೇಲು. ಚೇಚೇಕ ಸತ್ಯ ನುಡಿಯುವ ಸರ್ದಾರರೇ, ಸುಳ್ಳಿನ ಜಾಗಡೆ ಬಾರಿಸಿ ಮೋಸ ನುಡಿಮುತ್ತಿನ ಮನೆ ಕಾಯ್ದ್ರನಕ್ಕ, ಮೋಸ ಮುಡಿಮುತ್ತಿನ ಕಡೆ ಕಾಯ್ದ್ರೇನು? ಆಯ್ತಮ್ಮ, ಆಯ್ತು. ಅವ ಯಾವ ಬಳಿಯ ಜಮೀನ್ದಾರನೇ ಆಗಲಿ, ಹತ್ತೂರ ಪ್ರಿಯ ಒಡೆಯನೇ ಆಗಲಿ, ತಪ್ಪು ಮಾಡೋ ವ್ಯಕ್ತಿಯನ್ನು ನಿನ್ನ ಮುಕ್ತಿ ಮಂದಿರ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡೋದೇ ನನ್ನ ಗುಡಿ. ಬರ್ತಿಲಿ ಅಕ್ಕ, ಬರ್ತಿಲಿ. ಶಬಾಷ್ ವೀರಾ, ಶಬಾಷ್. ಮುಕ್ತಿ ಮಂದಿರದಲ್ಲಿ ನಿಂತು ನ್ಯಾಯ ದೊರಕಿಡುವುದು ನಿನ್ನ ಮಾತಲ್ಲ. ನನ್ನಲ್ಲಿ ಶಾಶ್ವತವಾಗಿ ಉಳಿಯುವುದು ಈ ನಿನ್ನ ಅಕ್ಕನ ಪ್ರೀತಿ. ಬನ್ನಿ ದಲಿಕರೇ, ಬನ್ನಿ. ನಮಸ್ಕಾರ ದಲಿಕ. ಹೇಳಿರಿ ಅಂತ ಹೇಳಿರಿ. ನಿಮ್ಮ ನಿರ್ಧಾರ ಜಲ ಪೂರೈಸಲಿ ಎಂದು, ನಿಮ್ಮ ನಿರ್ಧಾರದ ಜಲ ಪೂರೈಸಲಿ ಎಂದು ಆ ದೇವರಲ್ಲಿ ನಮಸ್ಕರಿಸ್ತೇನೆ. ಎಂತ ಮಾತು ದಲಿಕ? ಹಳೆಯ ತಂದೆಯನ್ನು ದೂರ ಮಾಡಿಕೊಂಡು ನಿಮ್ಮನ್ನು ನಿಲ್ಲಿಸಿಬಿಟ್ಟೆ.
ಅಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮನೆದೇ ಆಗಿ ಮನೆ ತುಂಬಿದ್ದಾಳೆ. ಇವಳನ್ನು ಈಗಲೇ ಕರೆದುಕೊಂಡು ಹೋಗುತ್ತೇನೆ. ಎಂತ ಮಾತು ತನಿಕರೇ ನಿಮ್ಮದು, ಎಂತ ಮಾತು. ನಿಮ್ಮ ನಂಟಸಿಗೆ ತಕ್ಕಂತೆ ನಾವಿರದಿದ್ದರು ನಮ್ಮ ನಂಟಸಿಗೆ ಬೇಸಿರಲ್ಲ. ನಿಮಗೆ ದೇವರಲ್ಲಲು ದೇವ ಮಾನವರಲ್ಲಲು. ಬೀರ ಬರೇ ಮಾನವರೆಂದರೆ ಸಾಕಪ್ಪ, ಮಾನವರೆಂದರೆ ಸಾಕು. ಯಾಕೆ ಸಿಂತ ಕಣ್ಣಲ್ಲಿ ನೀರು? ಧನಿಕರೇ, ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಒಡವೆ ವಸ್ತ್ರಗಳು ಬೇಕಲ್ಲ. ಸೀತಾ, ಗಂಡನ ಮನೆಗೆ ಏನು ತರಬೇಕಂತ ಚಿಂತೆನಾ? ಹುಚ್ಚೆ. ಬೆಳ್ಳಿ ಬಂಗಾರಗಿಂತ ಪೀತಾಂಬರಗಿಂತ ನಿನ್ನ ಗುಣವೇ ಸಿಂಗಾರವಾಗಿರುವಾಗ ನೀನು ಆ ಚಿಂತೆ ಮಾಡಬಾರದು ಶಾಂತ. 30 ರತ್ನಗಳಂತೆ ಶೋಭಿಸುತ್ತಿರೋ ನೀನು ಆ ಒಡವೆ ಚಿಂತೆ ಮಾಡಬಾರದು ಸೀತಾ. ಸ್ವಾಮಿ, ಅದರಂತೆ ನನ್ನದೊಂದು ಮಾತನಾಡಿಸಿಕೊಡ್ತೀರಾ? ಅದೇನು ಸಂಕೋಚವಿಲ್ಲದ ಹೇಳು. ಬಡತನದ ದೌಡಿಯಲ್ಲಿ ನಕ್ಕು ಸೋತು ಹೋಗಿರುವ ಈ ಅಕ್ಕಳ ಬೆನ್ನಿಗೆ ಬಿದ್ದಿರುವುದು ರತ್ನವೆಂಬ ಈ ತಮ್ಮನೊಬ್ಬನೇ. ಅದು ಅಲ್ಲದೆ ಇವನಿಗೆ ನಾನೇ ತಂದೆ ತಾಯಿಯಾಗಿ ಅಕ್ಕಳಾಗಿ ರೆಕ್ಕೆಯಲ್ಲಿ ಇಟ್ಕೊಂಡು ಪುಕ್ಕದಲ್ಲಿ ಹಕ್ಕಿಯಂತೆ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಇವನನ್ನು ನನ್ನ ತವರು ಮನೆ ಕಾಣಿಕೆಯಾಗಿ ನನ್ನ ಗಂಡನ ಮನೆಗೆ ತರಬೇಕೆನ್ನುವುದೇ ನನ್ನ ಆಸೆ. ದಯವಿಟ್ಟು ನನ್ನ ಆಸೆಯನ್ನು ಈಡೇರಿಸ್ತೀರಿ ಅಂತ ಈ ಮಾಡಿ ಹಿಡಿದು ಬೇಡ್ಕೊಳ್ತೀನಿ. ಎದ್ದೇಳು ಸೀತಾ, ಎದ್ದೇಳು. ಬುದ್ಧಿ ಸುಳ್ಳೆಳಾಗಿ ನಿದ್ದೆಯಿಂದ ಭ್ರಮೆಯಿಂದ ಹೊರಬಾ. ಚಚ್ಚದ ಹೆಣ್ಣು ನೀನಿರುವಾಗ ವಾಚಿನಿಂದ ಹೊಯ್ದಾಡುವ ಈ ನಿನ್ನ ತಮ್ಮ ನನಗೆ ತಕ್ಕಂತೆ ಹುಲಿ. ಈ ಹುಲಿ ನಿನ್ನ ತವರಿನ ಮನೆ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಇಂದಿನಿಂದ ಇವನೇ ನನ್ನ ಅಂಗರಕ್ಷಕ. ಸ್ವಾಮಿ, ಶಾಂತ, ಹಾಗಂತ ಇವಳಿಗೆ ಬಟ್ಟೆ ತಂದಿದ್ದೇನೆ. ಬೀರ, ಬಟ್ಟೆಯನ್ನು ತಗೋ, ಬೇಗ ಇವನನ್ನು ತೊಟ್ಟಿಕೊಂಡು ಬಾ. ಆಯ್ತು ಮಾವ. ಸ್ವಾಮಿ, ನಿಮ್ಮ ನುಡಿಯಲ್ಲಿ ದೇವರ ನುಡಿ ಇದೆ ಅಂದಾಗ ನಮ್ಮಂತ ಬಡವರ ಪಾಲಿಗೆ ನೀವೇ ದೇವರು ಸ್ವಾಮಿ. ಹುಚ್ಚಿ, ಯಾರ ಬಡವರು? ನಿತ್ಯ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೇರೆಯುತ್ತಿರುವ ಆ ಬಣ್ಣ ಜನ ಬಡವರು. ಈ ದಾನ ಧರ್ಮ ಮಾಡದೆ ಕಳ್ಳ ಕದಿಮರಾಗಿ ಬಾಳುವ ಈ ಸಮಾಜದಲ್ಲಿ ಆ ಬಡವರು. ಸೀತಾ, ನಾಡಿನ ಹೆಣ್ಣು ಮಕ್ಕಳೆಲ್ಲ ಜಗದ ಕಣ್ಣೆಂದು ಮರೆತು ಅನ್ನ ಹಾಕಿ ಬಾಳುತ್ತಿರುವರು ಬಡವರು. ಸೀತಾ, ತಂದೆ ತಾಯಿಗಳನ್ನು ಮರೆತು ತಂದೆಯಾಗಿ ಮನೆ ಸೇರಿದ ಮುತ್ತಿಟ್ಟ ಮೋಹಿನಿಗಳನ್ನು ಸ್ವೀಕರಿಸುವ ಬಂಡ ಸೋಳೆ ಮಕ್ಕಳು ಬಡವರು. ಸೀತಾ, ದೊಡ್ಡದಾಕಾರವಾಗಿ ಹಣ ಗಳಿಸಿಕೊಂಡು ದೊಡ್ಡ ಸ್ಥಿತಿಯಲ್ಲಿ ಮೆರೆಯುತ್ತಿರುವ ಆ ದಡ್ಡರ ಈ ರಾಜವರ್ಮರೆಲ್ಲ ಬಡವರು. ಸೀತಾ, ನಿಜವಾಗಿ ನೀನು ಬಡವಳಲ್ಲ ಸೀತಾ, ಬಡವಳು. ನಿಜವಾಗಿ ನೀನೇ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು ನಿಮ್ಮ ಮಾತುಗಳು. ಶಾಂತ, ಹಾಗಾದ್ರೆ ಇದೇ ಸಮಯದಲ್ಲಿ ಒಂದು ಏನು? ಈ ಸಮಯದಲ್ಲಿ ಏನು? ಶ್ರೀಮುತ್ತು, ಇವ್ರು ಶ್ರೀಮುತ್ತು ಕಣೆ, ಶ್ರೀಮುತ್ತು.
ಮಾತಾಡ್ತಾನ. ಸಿಹಿ ಮುತ್ತಿನ ಕಾಣಿಕೆ ಸೀತಾ ಬೀರ ಏ ಬೀರ ಬಂದೆ ಬಾವ. ಹಾ ಬೀರ ಬೀರ ಇದು ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ ಬೀರ. ಬೀರ ಇದು ನನ್ನ ಜೀವ. ಇದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ನೀನು ಚೆನ್ನಾಗಿ ನೆನಪಿಸಿಕೋ. ಆಯ್ತು ಬಾವ, ಆಯ್ತು. ಅಷ್ಟೇ ಅಲ್ಲ ಬೀರ, ಇದರಿಂದ ಬಡ ಜನರ ರಕ್ಷಣೆ, ಮಾನ, ಪ್ರಾಣ, ಶೀಲ, ಸಿಂಧೂರಗಳನ್ನು ಕಾಪಾಡುವುದೊರೆ ನೀನಾಗಬೇಕಪ್ಪ, ಕಾಪಾಡುವುದೊರೆ ನೀನಾಗಬೇಕು. ಆಯ್ತು ಬಾವ, ಆಯ್ತು ಬಾವ, ಆಯ್ತು. ಇಂದಿನಿಂದ ನೀವು ಹೇಳಿದ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಅಂದು ಸಿಂಧೂರ ಲಕ್ಷ್ಮಣ ಅಳಿಯ ನರಿಸರಿಗೆ ಕೊಟ್ಟು ಮಾತು ನಡೆಸಿದಂತೆ ಎಂದು ನಾನು ಅದೇ ಮಾತನ್ನು ನಡೆಸ್ತೇನೆ. ಬಡವರ ಬಂಧುವಾಗಿ, ಧರ್ಮದ ಸಿಂಧುವಾಗಿ ಈ ನಾಡ ಜನದ ರಕ್ಷಣೆಗೆ ಸದಾ ಕಟ್ಟಿ ನಿಂತಿರುವ ನಿಮ್ಮ ಚಾಲಕಿಂದ ಆಕಾಶದ ಹಾರಿಸಿ ಸತ್ಯ ಮೇಲೆ ಮೇಲೆ ಕಾಲಿಟ್ಟು ಬೆರೆಯುವ ರೌಡಿಗಳಿಗೆ ರೌಡಿ ರಾಜನಾಗಿ ಬಡ ಜನರ ಮಾನ, ಪ್ರಾಣ, ಶೀಲ, ಸಿಂಧೂರ ರಕ್ಷಣೆ ತಂದೆಯಾಗಿ ಅಂತರ ಬಾಳಿಗೆ ನಿಮ್ಮ ಚರ ಸೇವಕನಾಗಿ ಈ ನಿಮ್ಮ ನಾಡಿ ನಿಮ್ಮ ಹೆಸರು ನಾನು ಪ್ರಾರ್ಥಿಸಿದ್ರೆ ನಾನು ಮಳೆ ಬೀರಲೇ ಅಲ್ಲ. ಇದು ನಿಮ್ಮ ಪಾದಲ್ಲಿ ಸತ್ಯ. ಎದ್ದೇಳು ಬೀರ, ಎದ್ದೇಳು. ನೀನು ನನ್ನ ಹಳೆಯನಾಗಿಸಬೇಕಾದರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನು ಬೀರ? ನಾ ಕಟ್ಟಿದ ಆಶಾಗೋಪುರಕ್ಕೆ ನೀನು ಸಿಂಧೂರನಾಗಿ ಸದಾ ಬೆಳಗುತ್ತಿರು ಬೀರ. ಬೀರ, ಈ ನಾಡ ಜನತೆ ಸೇವೆ ಮಾಡಬೇಕೆಂಬುದು ನನ್ನ ಉಸಿರಿಗೆ ಉಸಿರಾಗಿ ಸದಾ ಬೆಳಗಿದ್ದರು. ಅಂದಾಗ ಈ ಬಸಿರು ತುಂಬಿದ ನಾರಿಯರು ನಮ್ಮ ಹೆಸರನ್ನು ಕರೆಯುವರು. ಬೀರ,
ಸದಾ ಸಿಂಹದ ಗರ್ಜನೆಗೆ, ಖುಷಿ ಬಡವರ ಬಾಳಿಗೆ, ವೀರ ಸದಾ ಬಡವರ ಬಾಳಿಗೆ ಅವರ ಬಂದ ನಿಲ್ಲಿಸೋ ಬಾಂಧವರು ನಾವಾಗಬೇಕಪ್ಪ, ಬಾಂಧವರು ನಾವಾಗಬೇಕು. ಯಾಕೆ ಅಂತ ಕಣ್ಣಲ್ಲಿ ನೀರು ಯಾಕೂ ಇಲ್ಲ ಸ್ವಾಮಿ. ಹಾಗಂತ ವೇಳೆ ಆಯಿತು, ನಡ್ರಿ ನನ್ನ ಮನೆಗೆ ಹೋಗೋಣ. ಅಕ್ಕ ಮಾವ ನಿಮ್ಮಿಬ್ಬರ ಬಾಯಿಂದ ಹಾಡು ಕೇಳಿ ಮಾತನವಾಯಿತು. ಬೇಗ ಒಂದು ಹರನು ಹಾಡಿ. ಆಯ್ತು ಬೀರ, ಆಯ್ತು. ಆಯ್ತು ತಮ್ಮ, ನೀನಿಷ್ಟದಂತೆ ಆಗ್ಲಿ. ಹಾಗಂತ ಬನ್ನಿ ಹೋಗೋಣ ನನ್ನ ಮನೆಗೆ. ಹಾಡಮ್ಮ ಕೈ ಬಿಡು. ನಡ್ರಿ ಊಟಕ್ಕೆ ಅಡ್ಗೆ ಮಾಡ್ತೀನಿ, ಊಟ ಮಾಡಿದ್ರಿ. ನಡಿ. ಆಯ್ತು ಹೋಗೋ ನಡೀರಿ. ಬಾತಮ್ಮ.
ಸಿಂಹ ರಾಜ ಸಿಂಹ ರಾಜ ಈ ಸಿಂಹದ ಬೆಟ್ಟಕ್ಕೆಲ್ಲ ನಾನೇ ಪಟ್ಟದ ರಾಜನೆಂದು ಅಟ್ಟಹಾಸದ ಮೆರೆತರು ಆಶೀರ್ವಾದ ಸಕ್ಕಿಲು ಇರಬೇಕಾದ್ರೆ ಎಂದು ನಾನು ನಿನ್ನ ಸ್ನೇಹ ಬೆಳೆಸಲೇಬೇಕು. ಶ್ರೀರಾಮಚಂದ್ರ ಅಂದದ ಊರಿಗೆಲ್ಲ ನನ್ನ ಮಗನೇ ರವಿಚಂದ್ರ ಎಂದು ಹಗಲು ಗಣಸು ಕಾಣುತ್ತಿರೋ ಮೊದಲು ನಿಮ್ಮ ತಂದೆಯ ಕೊಲೆಯಾಗಬೇಕು. ಅಂದಾಗ ತಿರುತ್ತದೆ ಈ ಅಣ್ಣ ತಮ್ಮಂದಿರ ಸೇಡು. ಶ್ರೀರಾಮ ಮಬ್ಬು ಜನಾಂಗದ ತಲೆಯಲ್ಲಿ ವಿಷ ಬೀಜ ಬಿದ್ದೆ ಆ ಶಾಂತಿಯ ಕೈ ಹಿಡಿದು ಸಿಂಹಾಧೀಶರ ಬೇರೆ ಕುಂದ್ರು ಈ ನಿಮ್ಮ ಪ್ರೇಮ ಕತ್ತರಿಸಿ ಹಾಕಿ ರೆಕ್ಕೆ ಬಲಿತ ಹಾಕಿ ಅಂತ ಹಾರುವ ಆ ರೂಪತಿ ಶಾಂತಿಯನ್ನು ನಾನು ದಕ್ಷಿಕೊಳ್ಳದಿದ್ರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. रामायण की खलनायक रावण है, महाभारत की खलनायक दुर्योधन है, इस कलयुग में खलनायक मैं हूँ रविवर्मा है.